ನಿಶ್ಚಿತವಾಗಲೂ ಇದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ನಾನು ಬಿಜೆಪಿಯವರು ಎಂದೂ ಅವರು ಸ್ವಂತ ಅಧಿಕಾರಕ್ಕೆ ಬಂದಂಥ ಉದಾಹರಣೆಗಳು ಇಲ್ಲ. 50 ಕೋಟಿ ಎಲ್ಲ ಅವರು ಭ್ರಷ್ಟಾಚಾರದೊಳಗೆ ಬಹಳ ನಿಸ್ಸೀಮರು. ನಿನ್ನೆ ನಾನು ಸಿ.ಟಿ. ರವಿಯವರು ಮಾತಾಡಿದ್ದಕ್ಕೆ ಕೇಳಿದೆ, ಶಾಸಕರಂದ್ರೇನು ಕುರಿನೋ ಕತ್ತಿನೋ ದನಗಳು ಅಂತಂದು. ಮೊನ್ನೆ ಓದ್ಸತೆ ಸರ್ಕಾರ ಮಾಡಿದ್ರಲ್ಲ, ಅವಾಗೇನು ಕತ್ತಿನ ಕರ್ಕೊಂಡೋಗಿ ಸರ್ಕಾರ ಮಾಡಿದ್ರೆ, ಕುದುರೆನ ಕರ್ಕೊಂಡೋಗಿ ಸರ್ಕಾರ ಮಾಡಿದ್ರು. ಕಾಂಗ್ರೆಸ್ದಾಗಿದ್ದಂಥ ಎಮ್.ಎಲ್.ಎ ಅವ್ರನ್ನ ಮತ್ತು ಜನತಾದಳದಾಗಿದ್ದಂಥ ಎಮ್.ಎಲ್.ಎ ಅವ್ರನ್ನ ಬಾಂಬೆದಾಗಿಟ್ರಲ್ಲ, ಅವಾಗ ಕತ್ತೆಯಾಗಿದ್ರೆ ಕುದುರೆ ಆಗಿದ್ರು ಅವರು. ಎಂದೂ ಇವರು ಸ್ವಂತ ಬಲದಿಂದ, ಸ್ವಂತ ಕಾಲಿನಿಂದ, ಸ್ವಂತ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಸರ್ಕಾರ ಮಾಡಿಲ್ಲ. ಅದಕ್ಕೆ ಅದನ್ನು ಮಾಡಿದರೆ, ಯಾಕಂದರೆ ಒಂದು ಕಡೆ ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಡೆ ಮಾತಾಡ್ತಾರೆ, ಕರ್ನಾಟಕ ರಾಜ್ಯದೊಳಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, 700 ಕೋಟಿ ಅಬಕಾರಿ ಇಲಾಖೆಯಿಂದ ಬಂದಿದೆ. ನಾನು ಕೇಳ್ತೀನಿ, ಹೋದ್ಸತಿ ಸರ್ಕಾರ ಮಾಡಿದ್ರಲ್ಲ, 15-16 ಮಂದಿ ಎಮ್.ಎಲ್.ಎನ ಖರೀದಿ ಮಾಡಿದ್ರಲ್ಲ, ಎಲ್ಲಿದ್ದ ಬಂತು ದುಡ್ಡು? ಏನು ಮೋದಿಯವ್ರ ಮನೆಯಿಂದ ತಮ್ಮಂದು ಕೊಟ್ರಾ? ಏನು ಅಮಿತ್ ಶಾ ಅವ್ರ ಮನೆಯಿಂದ ತಂದು ಕೊಟ್ರಾ? ಏನು ಯಡಿಯೂರಪ್ಪ ಅವ್ರ ಮನೆಯಿಂದ ತಂದು ಕೊಟ್ರಾ? ಅವಾಗ ಖರೀದಿ ಮಾಡಿದ್ರಲ್ಲ 55 ಕೋಟಿ, ಎಲ್ಲರಿಗೂ ಗೊತ್ತು. ಮಾಧ್ಯಮದೊಳಗೆ ಬಂದಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸ್ಪೆಷಲ್ ಫ್ಲೈಟು ಬಂದಿದೆ. ಮತ್ತು ಶ್ರೀನಿವಾಸ ಗೌಡ ಕೋಲಾರದೊಳಗೆ 5 ಕೋಟಿ ತಂದು ನನ್ನ ಮನೆಯಲ್ಲೇ ಇಟ್ಟಿದ್ರು ಅಂತ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಈಗ ಎಲ್ಲಿ ಹೋಗುತ್ತಾ? ಎಷ್ಟು ಭಾರಿ ಸಾಚೆಗಳ ಸಿ.ಟಿ. ರವಿ, ಆರ್ ಅಶೋಕು, ಭಾಳ ವಿಜೇಂದ್ರವ್ರು ಮಾತಾಡ್ತಿದ್ದಾರಲ್ಲ. ಈಗ ಹಿಂದಿನ ಸರ್ಕಾರದೊಳಗೆ ಕತ್ತಿ ತೊಗೊಂಡೋಗಿ ಮಾಡಿದ್ರೆ, ಕುದುರೆ ತೊಗೊಂಡೋಗಿ ಮಾಡಿದ್ರೆ ಸರ್ಕಾರನ. ಅವಾಗ ನಾಚಿಕೆ ಬರಲಿಲ್ಲ ಇವರಿಗೆ. ನಮ್ಮ ಶಾಸಕರು ಹೋಗಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಸರ್ಕಾರ ಗಟ್ಟಿಯಾಗಿರ್ತೈತೆ. ಈ ಬಿ ಜೆ ಪಿಯವ್ರಿಗೆ ಒಳ್ಳೆಯ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ.